ಅಸ್ಸಾಂ ಸ್ಟೇಟಲ್ಲಿರೋ ಮಯಾಂಗ್ ಅನ್ನೋ ಒಂದು ವಿಲೇಜ್ನ ದಿ ಕ್ಯಾಪಿಟಲ್ ಆಫ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರೀತಾರೆ. ಆದರೆ ಈ ಒಂದು ಜಾಗದಲ್ಲಿ, ಈ ಒಂದು ಊರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ತುಂಬಾ ಫೇಮಸ್ ಅಂತ ಕೂಡ ಹೇಳ್ಬೋದು. ಯಾವ ಥರ ಅಂತ ನೋಡಿದ್ರೆ, ಬ್ಲ್ಯಾಕ್ ಮ್ಯಾಜಿಕ್ ಹುಟ್ಟಿರೋ ಸ್ಥಳನೇ ಈ ಒಂದು ಊರು ಅಂತ ಹೇಳ್ತಾ ಇದ್ದಾರೆ. ದಿ ಬರ್ತ್ ಪ್ಲೇಸ್ ಆಫ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ಬೋದು. ಸೊ ಇನ್ನೊಂದು ಕಡೆ ನೋಡಿದ್ರೆ, ಈ ಒಂದು ಊರಲ್ಲಿ ಯಾವ ಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಅಂತ ನೋಡಿದ್ರೆ, ಆ ಒಂದು ಊರಿನಲ್ಲಿರೋ ಜನ ಮಾಟ ಮಂತ್ರ ಮಾಡಿ ಒಬ್ಬರನ್ನ ಗಾಳಿಯಲ್ಲಿ ಕೂಡ ಮರೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಮಾತ್ರ ಅಲ್ಲದೆ ಅಂದ್ಬಿಟ್ಟು ಅದೇ ಥರ ಮಾಟ ಮಂತ್ರಗಳನ್ನ ಮಾಡಿ ಒಬ್ಬರನ್ನ ಪ್ರಾಣಿಯಾಗಿ ಕೂಡ ಅವ್ರನ್ನ ಚೇಂಜ್ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಮಟ್ಟದಲ್ಲಿ ಬಂದ್ಬಿಟ್ಟು ಆ ಒಂದು ಜಾಗ ಮಾಟ ಮಂತ್ರ ಮಾಡೋದ್ರಲ್ಲಿ ತುಂಬಾನೇ ಫೇಮಸ್ ಅಂತ ಅನ್ಬೋದು. ಅದು ಮಾತ್ರ ಅಲ್ಲದೆ ಅಂದ್ಬಿಟ್ಟು ಆ ಒಂದು ಊರಲ್ಲಿರೋ ಜನರು ಯಾವುದೇ ಕಾರಣಕ್ಕೂ ಮಾಟ ಮಂತ್ರನ ಮರಿಬಾರ್ದಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿ ಸುಮಾರು ವರ್ಷಗಳ ಹಿಂದೆ ಇದ್ದ ಜನರು ಏನ್ ಮಾಡ್ತಾರೆ ಅಂತ ನೋಡಿದ್ರೆ, ಆ ಒಂದು ಮಾಟ ಮಂತ್ರನ ಕೆಲವೊಂದು ಕಲ್ಲುಗಳಲ್ಲಿ ಮತ್ತೆ ಓಲೆಗಳಲ್ಲಿ ಬರೆದು ಇಟ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಇನ್ನೊಂದು ಹೈಲೈಟ್ ಆಗಿರೋ ಒಂದು ಸ್ಟೋರಿ ಏನಂತಂದ್ರೆ, 13ನೇ ಶತಮಾನದಲ್ಲಿ ಆ ಒಂದು ಊರನ್ನ ಆಕ್ರಮಣ ಮಾಡೋದಕ್ಕೆ ಮೊಘಲ್ ಸಾಮ್ರಾಜ್ಯದ ಒಬ್ಬ ರಾಜ ಬಂದಿದ್ದಾರೆ. 1 ಲಕ್ಷ ಜನರ ದೊಡ್ಡ ಒಂದು ಪಡೆ ಜೊತೆಗೆ ಬಂದಿದ್ದಾನೆ. ಹಾಗೆ ಬಂದ 1 ಲಕ್ಷ ಜನರನ್ನು ಈ ಒಂದು ಊರಿನವರು ಮಾಟ ಮಂತ್ರ ಮಾಡಿ ಅವ್ರನ್ನ ಕಾಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವನ್ ಅವರ ಬಾಡಿ ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಮರೆಯದೆ ಕಮೆಂಟ್ ಮಾಡಿ. ಇದೇ ತರ ಕೆಲವೊಂದು ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.